ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನು ಪುರಸ್ಕರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ತೀರ್ಪನ್ನು ಕೊಟ್ಟ 24 ಗಂಟೆಯ ಒಳಗಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಕರ್ನಾಟಕ ಲೋಕಾಯುಕ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಆದೇಶವನ್ನು ಕೊಡ್ತಾರೆ 24 ಗಂಟೆಯ ಒಳಗಡೆ. ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಬಳಿಕ ಮತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಕೊಟ್ಟಂತ ಈ ಆದೇಶದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ತನಿಖೆಗೆ ರಾಜ್ಯ ಸರ್ಕಾರ ಕೊಡುವಂತಹ ಅನುಮತಿಯನ್ನು ವಾಪಸ್ ಪಡೆದಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಸಿಬಿಐ ದಾಳಿ ಆಗಬಹುದು, ಸಿಬಿಐ ತನಿಖೆ ನಡೆಸಬಹುದು ಅಥವಾ ಮುಖ್ಯಮಂತ್ರಿಗಳನ್ನು ಸಿಬಿಐ ಬಂಧಿಸಬಹುದು ಎನ್ನುವಂಥ ಆತಂಕದಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ವ್ಯಾಖ್ಯಾನ ಮಾಡಲಾಗ್ತಿದೆಯಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿಯೇ ಇದೆ. ದರ್ ಇಸ್ ನಥಿಂಗ್ ರಾಂಗ್. ಸಿಬಿಐಗೆ ಕೊಟ್ಟಿರುವಂತಹ ಅನುಮತಿಯನ್ನು ವಾಪಸ್ ಪಡೆದಿದ್ದರಲ್ಲಿ ಯಾವ ತಪ್ಪು ಇಲ್ಲ, ಯಾವ ಆಕ್ಷೇಪಗಳು ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿಬಿಐ ರಚನೆ ಆಗಿರುವಂಥದ್ದು ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಅಡಿಯಲ್ಲಿ. ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಅಡಿಯಲ್ಲಿ ಸಿಬಿಐಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸಿಬಿಐಗೆ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳನ್ನು ದಾಖಲಿಸಿ ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರಗಳಿಲ್ಲ. ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಿಫಾರಸುಗಳಾಗಬೇಕು, ಸಿಬಿಐಗೆ ಮನವಿಯನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ಸಿಬಿಐ ನಿರ್ದಿಷ್ಟ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ಮಾಡಬಹುದು ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ನ ಆಕ್ಟ್ನ ಅಡಿಯಲ್ಲಿ. ಕೇಂದ್ರ ಸರ್ಕಾರಕ್ಕೆ ಸಿಬಿಐ ತನಿಖೆಗೆ ಪ್ರಕರಣಗಳನ್ನು ಒಪ್ಪಿಸಲಿಕ್ಕೆ ಅಧಿಕಾರ ಇರುವಂಥದ್ದು ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಯಬಹುದಾದಂತಹ ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಅಡಿಯಲ್ಲಿ ಸಿಬಿಐಗೆ ಒಪ್ಪಿಸಬಹುದು. ರಾಜ್ಯಗಳಲ್ಲಿ ಸಿಬಿಐ ತನಿಖೆ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳಲ್ಲಿ ಸಿಬಿಐ ತನಿಖೆ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಸೆಕ್ಷನ್ 6ರ ಅಡಿಯಲ್ಲಿ ರಾಜ್ಯಗಳ ಒಪ್ಪಿಗೆ ಅನಿವಾರ್ಯ. ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಸಿಬಿಐ ತನಿಖೆ ಮಾಡುವಂತಿಲ್ಲ. ಒಂದು ವೇಳೆ ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಸಾಂವಿಧಾನಿಕ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಗ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಸಿಬಿಐ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಮಾಡಬಹುದು. ಅಂದರೆ ಸಿಬಿಐ ಸುಮೋಟವಾಗಿ ಅಂದರೆ ಸ್ವಯಂ ಪ್ರೇರಿತವಾಗಿ ತಾನೇ ಪ್ರಕರಣಗಳನ್ನು ದಾಖಲಿಸಿ ತನಿಖೆ ನಡೆಸುವಂತಿಲ್ಲ. ಯಾವೆಲ್ಲ ಪ್ರಕರಣಗಳನ್ನು ತನಿಖೆ ಮಾಡಬಹುದು ಅಂತ ಹೇಳಿದೆ, ಯಾವೆಲ್ಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಇದು ಸಿಬಿಐ ತನಿಖೆ ಆಗಬೇಕು ಅಂಥೇಳಿ ಶಿಫಾರಸನ್ನು ಮಾಡುತ್ತೋ ಆ ಪ್ರಕರಣಗಳನ್ನು ಸಿಬಿಐ ತನಿಖೆ ಮಾಡಬಹುದು. ಕೇಂದ್ರ ಸರ್ಕಾರ ಯಾವ ಪ್ರಕರಣಗಳನ್ನು ಸಿಬಿಐಗೆ ತನಿಖೆಗಾಗಿ ಒಪ್ಪಿಸುತ್ತೋ ಆ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಒಳಪಡಿಸಬಹುದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಯಾವುದಾದ್ರೂ ಪ್ರಕರಣಗಳನ್ನು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಹಸ್ತಾಂತರ ಮಾಡದಂಥ ಆ ಸಂದರ್ಭದಲ್ಲಿ ಮಾತ್ರ ಸಿಬಿಐ ತನಿಖೆ ಆಗಲಿಕ್ಕೆ ಸಾಧ್ಯ. ಅದರ್ವೈಸ್ ಸಿಬಿಐಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು ಧಿಕ್ಕರಿಸಿ ತನಿಖೆ ಮಾಡಲಿಕ್ಕೆ ಯಾವುದೇ ಅಧಿಕಾರಗಳಿಲ್ಲ. ದಿಸ್ ಇಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇದೇ ವರ್ಷದ ಜುಲೈನಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದಂತಹ ಪೀಠ ರಾಜ್ಯಗಳಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತಾದರೆ ರಾಜ್ಯಗಳ ಪೂರ್ವಾನುಮತಿ ಅತ್ಯಗತ್ಯ ಅಂತ ಹೇಳುತ್ತೆ. ಅತ್ಯಗತ್ಯ ಪೂರ್ವಾನುಮತಿ ಇಲ್ಲದೆ, ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇಲ್ಲದೆ, ರಾಜ್ಯ ಸರ್ಕಾರಗಳು ಸಿಬಿಐ ತನಿಖೆಗೆ ಶಿಫಾರಸು ಮಾಡದ ಹೊರತು
ರಾಜ್ಯ ಸರ್ಕಾರಗಳು CBI ತನಿಖೆಗೆ ನಿರ್ದಿಷ್ಟ ಪ್ರಕರಣವನ್ನು ಒಪ್ಪಿಸದ ಹೊರತು CBI ತನಿಖೆ ಮಾಡುವಂತಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಇದೇ ವರ್ಷದ ಜುಲೈನಲ್ಲಿ ದ್ವಿಸದಸ್ಯ ಪೀಠ ತನ್ನ ಆದೇಶದಲ್ಲಿ ಹೇಳುವಂಥದ್ದು. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಅನ್ನು ಇಲ್ಲಿ ಹೇಳಬೇಕು. ಸೆಪ್ಟೆಂಬರ್ 24ನೆಯ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ BR ಗವಾಯ್ ಮತ್ತು KV ವಿಶ್ವನಾಥನ್ ಅವರ ಪೀಠ ಇನ್ನೊಂದು ಪ್ರಮುಖ ಅಂಶವನ್ನು ಹೇಳಿದೆ. ಒಂದು ವೇಳೆ ಒಂದು ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಪ್ರಕರಣವನ್ನು CBIಗೆ ಒಪ್ಪಿಸಬೇಕು ಅಂತ ಆದರೆ ರಾಜ್ಯದ ಪೊಲೀಸರು ಯಾಕೆ ತನಿಖೆಯಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಭಾವಿಸಲಾಗಿದೆ ಎನ್ನುವುದರ ಬಗ್ಗೆ ಕಾರಣಗಳನ್ನು ಕೊಡಬೇಕು. ಅಂದರೆ ಒಂದು ವೇಳೆ ಈ ನಿರ್ದಿಷ್ಟ ಪ್ರಕರಣವನ್ನು ರಾಜ್ಯದ ಪೊಲೀಸರು ತನಿಖೆ ಮಾಡಲಿಕ್ಕೆ ಸಮರ್ಥರಿಲ್ಲ, ಅವರ ಕೈಯಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಅನಿಸಿದರೆ ಮಾತ್ರ ಆ ಪ್ರಕರಣಗಳನ್ನು CBI ತನಿಖೆಗೆ ಒಪ್ಪಿಸಲಿಕ್ಕೆ ಅವಕಾಶ ಇದೆ. ಅದರ ಹೊರತು CBI ತನಿಖೆಗೆ ಒಪ್ಪಿಸುವಂತಿಲ್ಲ ಅಂಥೇಳಿ ಸೆಪ್ಟೆಂಬರ್ 24ನೆಯ ತಾರೀಕು ಇದೇ ತಿಂಗಳು 3 ದಿನಗಳ ಹಿಂದೆಯಷ್ಟೇ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳುತ್ತೆ. ಆನ್ ದಿ ಬೇಸಿಸ್ ಆಫ್ ಸಮ್ ಲೆಟರ್ಸ್ such exercise is not warranted. It has also been held that such exercise of entrusting the investigation by the High Court has to be done in a very rare case. ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ CBI ತನಿಖೆಗೆ ಒಪ್ಪಿಸಬೇಕು. ಜೊತೆಗೆ ಕಾರಣಗಳನ್ನು ಕೊಡಬೇಕು. ಇನ್ ಕೇಸ್ ಹೈಕೋರ್ಟ್ ಕೂಡ ಯಾವುದಾದರೂ ನಿರ್ದಿಷ್ಟ ಪ್ರಕರಣವನ್ನು ರಾಜ್ಯದ ಪೊಲೀಸರಿಂದ ತೆಗೆದು CBIನವರಿಗೆ ಹಸ್ತಾಂತರ ಮಾಡೋದಾದರೆ ಅದಕ್ಕೂ ಕೂಡ ಕಾರಣಗಳನ್ನು ಕೊಡಬೇಕು. ಯಾಕೆ ರಾಜ್ಯದ ಪೊಲೀಸರ ಕೈಯಲ್ಲಿ ಈ ನಿರ್ದಿಷ್ಟ ಪ್ರಕರಣದ ತನಿಖೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಸಾಧ್ಯ ಆಗ್ತಿಲ್ಲ ಅಂಥೇಳಿ ಹೈಕೋರ್ಟ್ ಕೂಡ ಕಾರಣಗಳನ್ನು ಕೊಡಬೇಕು ವೆನ್ ಆರ್ಡರಿಂಗ್ ಫಾರ್ ದಿ CBI ಇನ್ವೆಸ್ಟಿಗೇಷನ್. ರಾಜ್ಯ ಸರ್ಕಾರ ಬಿಟ್ಟುಬಿಡಿ, ಹೈಕೋರ್ಟ್ ಕೂಡ ವೈ it finds that investigation by state police is not fair ಎನ್ನುವಂಥದ್ದಕ್ಕೆ, ಅಂದರೆ ರಾಜ್ಯದ ಪೊಲೀಸರು ಯಾಕೆ ಪಾರದರ್ಶಕವಾಗಿ ಅಥವಾ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಎನ್ನುವುದಕ್ಕೆ ಕಾರಣಗಳನ್ನು ಕೊಡಬೇಕು. ಆ ಕಾರಣಗಳು ಏಕಾಏಕಿಯಾಗಿ ಈವನ್ ಹೈಕೋರ್ಟ್ ಕೂಡ CBI ತನಿಖೆಗೆ ಒಪ್ಪಿಸುವಂತಿಲ್ಲ. ಇದು ಸೆಪ್ಟೆಂಬರ್ 24ನೆಯ ತಾರೀಕು 3 ದಿನಗಳ ಹಿಂದೆಯಷ್ಟೇ ಬಂದಂತಹ ಸುಪ್ರೀಂ ಕೋರ್ಟ್ನ ಆದೇಶ ಇದು. ಈ ನಿರ್ದಿಷ್ಟ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದಂತಹ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಕತ್ತಾದ ಹೈಕೋರ್ಟು CBI ತನಿಖೆಗೆ ಆದೇಶವನ್ನು ಕೊಡುತ್ತೆ, CBIಗೆ ಹ್ಯಾಂಡ್ ಓವರ್ ಮಾಡುತ್ತೆ ಪ್ರಕರಣವನ್ನು. ಅದನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಜ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಜ್ಮೆಂಟ್ ಕಾರಣಗಳನ್ನು ಕೊಡಬೇಕು. ಈವನ್ ಹೈಕೋರ್ಟ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ CBIಗೆ ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದ ಬಳಿಕ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಆ ಬಳಿಕವೂ ಮತ್ತೆ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪ ಮಗ ಈಗ ಯಾರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳನ್ನು ಅವರದ್ದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೋ ಆ ವಿಜಯೇಂದ್ರ BJPಯ ಅಧ್ಯಕ್ಷ ಒಂದು ಟ್ವೀಟನ್ನು ಮಾಡಿದ್ದಾರೆ. The Congress government in Karnataka is running scared, withdrawing CBI ತನಿಖೆಗೆ ನೀಡುವಂತಹ ಒಪ್ಪಿಗೆಯನ್ನು ವಾಪಸ್ ಪಡೆದಿದೆ. ಈ ಮುಖಾಂತರ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತಾ ಇದೆ. ಸೆಂಟ್ರಲ್ ಏಜೆನ್ಸಿಯನ್ನು ತಡೆಯುವಂಥದ್ದು ಅದರ ಕೆಲಸವೇ. This move clearly shows Congress fear of accountability. ಜವಾಬ್ದಾರಿ ಹೊಣೆಗಾರಿಕೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಭಯ ಎದ್ದು ಕಾಣ್ತಾ ಇದೆ. ಸರ್ಕಾರಕ್ಕೆ ವಿಶ್ವಾಸ ಇರಬೇಕು, ಯಾವುದರಲ್ಲಿ ಪ್ರಾಮಾಣಿಕ ತನಿಖೆಯಲ್ಲಿ ವಿಶ್ವಾಸ ಇರಬೇಕು, ಅದನ್ನು ತಪ್ಪಿಸಿಕೊಳ್ಳುವುದರಲ್ಲಿ ಅಲ್ಲ ಅಂಥೇಳಿ ವಿಜಯೇಂದ್ರ ಯಡಿಯೂರಪ್ಪ ಇಂಗ್ಲೀಷ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಯಾಕೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಕನ್ನಡ ಬರಲ್ಲ, ಅಲ್ಲಿರುವಂಥವರಿಗೂ ಕನ್ನಡ ಬರಲ್ಲ. ಹೀಗಾಗಿ ವಿಜಯೇಂದ್ರ ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂಥೇಳಿ ಮೋದಿ ಮತ್ತು ಶಾಗೆ ಯಾರಾದರೂ ಹೇಳಬೇಕಲ್ಲ ಓದ್ಬಿಟ್ಟು. ಸೊ ಈಗ ವಿಜಯೇಂದ್ರ ಇಂಗ್ಲೀಷ್ ಟ್ವೀಟನ್ನು ಓದ್ಬಿಟ್ಟು ಹೇಳ್ತಾರೆ, ನೋಡಿ BJPಯ ರಾಜ್ಯಾಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ ಅಂತೇಳಿ ಮೋದಿ ಮತ್ತು ಶಾಗೆ. ಟ್ವೀಟ್ನಲ್ಲಿ ಏನಿದೆ ಅಂತೇಳಿ ಬೇಕಲ್ಲ, ಸೊ ಇಂಗ್ಲೀಷ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು
ಇವತ್ತು ಬೆಳಗ್ಗೆ ಎದ್ದು ಪಾಪ ಟ್ವೀಟನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಸೋಷಿಯಲ್ ಮೀಡಿಯಾ ಟೀಮ್ನಲ್ಲಿರುವಂಥವರಿಗೆ ಪದಪುಂಜಗಳ ಕಾಯಿಲೆ ಇದೆ. ಶ್ರೀಮಾನ್ ಸಿದ್ದರಾಮಯ್ಯನವರೇ, ನಿಮ್ಮ ಸಿದ್ವಿಲಾಸಕ್ಕೆ ಉಘೆ ಎನ್ನಲೇಬೇಕು. ಅಂದು ಹಗರಣಗಳಿಂದ ಪಾರಾಗಲು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ACB ರಚನೆ ಮಾಡಿಕೊಂಡಿರಿ. ಇಂದು ಮೂಡಾ ಹಗರಣದಿಂದ ಬಚಾವಾಗಲು ನಿಮಗೀಗ ಅದೇ ಲೋಕಾಯುಕ್ತವೇ ಗತಿ. ಕರ್ಮ ಹಿಟ್ ಬ್ಯಾಕ್ ಅಂದರೆ ಇದೇ ಅಲ್ಲವೇ ಸಿದ್ದರಾಮಯ್ಯನವರೇ? ನಿಮ್ಮ ಗ್ರಾಚಾರಕ್ಕೆ ACBಯನ್ನು ಹೈಕೋರ್ಟ್ ಬರ್ಖಾಸ್ತು ಮಾಡಿಬಿಡ್ತು. ಈಗ ಲೋಕಾಯುಕ್ತವನ್ನೇ ಗುರಾಣಿ ಮಾಡಿಕೊಂಡು CBI ರಾಜ್ಯ ಪ್ರವೇಶಕ್ಕೆ ಸಂಪುಟದಿಂದ ಬಾಗಿಲು ಬಂದು ಮಾಡಿಸಿದ್ದೀರಿ. ಅಲ್ಲಿಗೆ ಆರೋಪಿ ಅಪರಾಧಿಯಾದ ಎಂದೇ ಲೆಕ್ಕ. ಸಿದ್ಧಾಪರಾಧದ ಸಾಬೀತಿಗೆ ಇನ್ನೊಂದೇ ಹೆಜ್ಜೆ ಬಾಕಿ. ನಾನು ಭಾವಿಸಿದಷ್ಟು ಧೈರ್ಯವಂತರಲ್ಲ ನೀವು. ನಿಮಗೂ ಭಯವಿದೆ. ಅದೇ ಈ ನೆಲದ ಕಾನೂನಿನ ಶಕ್ತಿ. ಏನಂತೀರಿ ಮೂಡಾ ಸಿದ್ವಿಲಾಸ ಅಂಥೇಳಿ HD ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಸೊ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಇವರಿಬ್ಬರ ರಿಯಾಕ್ಷನ್ ಅನ್ನು ನೋಡಿದ್ವಿ ನಾವು. CBIಗೆ ಹಲವು ರಾಜ್ಯಗಳು ತಾವು ಕೊಟ್ಟಿರುವಂಥ ಅನುಮತಿಯನ್ನು ವಾಪಸ್ ಪಡೆದಿದೆ. ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಜಾರ್ಖಂಡ್, ಮೇಘಾಲಯ, ತೆಲಂಗಾಣ, ತಮಿಳುನಾಡು, ರಾಜಸ್ಥಾನ, ಈ ರಾಜ್ಯಗಳೆಲ್ಲ ವಾಪಸ್ ಪಡೆದಿವೆ. ಅದಕ್ಕಿಂತಲೂ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, BJP ಆಡಳಿತ ಇರುವಂತಹ ಮಧ್ಯಪ್ರದೇಶ ಕೂಡ CBIಗೆ ತಾನು ಕೊಟ್ಟಿದ್ದಂಥ ಅನುಮತಿಯನ್ನು ವಾಪಸ್ ಪಡೆದಿದೆ ಇದೇ ವರ್ಷದ ಜುಲೈನಲ್ಲಿ. ಮಧ್ಯಪ್ರದೇಶದಲ್ಲಿ BJPಯ ಪ್ರಚಂಡ ಬಹುಮತದ ಸರ್ಕಾರ ಇದೆ. ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಕೂಡ BJPಯ ಸರ್ಕಾರ, ಕೇಂದ್ರದಲ್ಲಿರುವಂಥದ್ದು ಕೂಡ BJPಯ ಸರ್ಕಾರ. ಯಾಕೆ ಮಧ್ಯಪ್ರದೇಶದ BJP ಸರ್ಕಾರ CBIಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಅನುಮತಿಯನ್ನು ವಾಪಸ್ ಪಡೆಯಿತು ಅಂತೇಳಿ BJPಯವರೇ ಹೇಳಬೇಕು. ಈಗ ವಿಜಯೇಂದ್ರ ಅವರು ಟ್ವೀಟನ್ನು ಮಾಡಿದ್ರಲ್ಲ, ಪ್ರಾಮಾಣಿಕ ಪಾರದರ್ಶಕ ತನಿಖೆಗೆ ನಾವು ಅದನ್ನು ಸ್ವಾಗತ ಮಾಡಬೇಕು ಅಂತೇಳಿ. ಆಮೇಲೆ ನೆಲದ ಕಾನೂನಿಗೆ ಭಯ ಇದೆ, ಸಿದ್ವಿಲಾಸ ಅಂಥೇಳಿ ಟ್ವೀಟನ್ನು ಮಾಡಿದ್ರಲ್ಲ HD ಕುಮಾರಸ್ವಾಮಿ ಅವರು. ಕರ್ನಾಟಕ ಮಾತ್ರ ಅಲ್ಲ, ಮಧ್ಯಪ್ರದೇಶ ಆಯ್ತು. ಈಗ ವಿರೋಧ ಪಕ್ಷಗಳ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಮಾತ್ರ CBI ತನಿಖೆಗೆ ಅನುಮತಿಯನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಿದ್ರೆ ಓಕೆ. ಮಧ್ಯಪ್ರದೇಶ ಇದೇ ವರ್ಷದ ಜುಲೈನಲ್ಲಿ ವಾಪಸ್ ಪಡೆದಿದ್ದು, ಆಫ್ಟರ್ ಥಮ್ಮಿಂಗ್ ಮೆಜಾರಿಟಿಯಲ್ಲಿ ರಿಟರ್ನ್ ಪವರಿಗೆ ಬಂದ ಬಳಿಕ ವಾಪಸ್ ಪಡೆದಿರುವಂಥದ್ದು ಮಧ್ಯಪ್ರದೇಶದಲ್ಲಿ. ಇದು ಒಂದು ಅಂಶ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಒಂದಿಷ್ಟು ಅಂಶಗಳನ್ನು ಹೇಳಲೇಬೇಕು. ವಿಜಯೇಂದ್ರ ಪರಮ ಪ್ರಾಮಾಣಿಕರ ರೀತಿಯಲ್ಲಿ ಟ್ವೀಟನ್ನು ಮಾಡಿದ್ದಾರೆ. ಇದೇ ವಿಜಯೇಂದ್ರ 2012ರಿಂದ 2016ರವರೆಗೆ ಟಿಲ್ CBI ಗಣಿ ಅಕ್ರಮ, ಡಿನೋಟಿಫಿಕೇಶನ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ CBI ಯಡಿಯೂರಪ್ಪ ಕುಟುಂಬವನ್ನು ನಿರ್ದೋಷಿಗಳು ಅಂತೇಳಿ ತೀರ್ಪು ಕೊಡುವವರೆಗೆ ಇದೇ ವಿಜಯೇಂದ್ರ ನಿರೀಕ್ಷಣಾ ಜಾಮೀನಿನಲ್ಲಿದ್ದರು. 2016ರ ಅಕ್ಟೋಬರ್ನಲ್ಲಿ CBI ಕೋರ್ಟು ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಸದಸ್ಯರನ್ನು ನಿರ್ದೋಷಿಗಳಂತೇಳಿ ತೀರ್ಪನ್ನು ಕೊಡುತ್ತೆ. JSW ಕಂಪನಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಲಾಭವನ್ನು ಮಾಡಿಕೊಟ್ರು ಅಂಥೇಳಿ. ಲಾಭ ಏನು ಅಂತ ಹೇಳಿದ್ರೆ, ಐರನ್ ಓರ್ನ ಮೇಲೆ ಇದ್ದಂತಹ ತೆರಿಗೆಯನ್ನು 60% 50% ರಾಯಲ್ಟಿ ಏನಿತ್ತು ಅದನ್ನು 60% 50% ಇಳಿಸಿ ಆ ಮುಖಾಂತರ ಲಾಭವನ್ನು ಮಾಡಿಕೊಟ್ರು. ಇದೇ ಹೊತ್ತಿನಲ್ಲಿ ರಾಚೇನಹಳ್ಳಿಯಲ್ಲಿ ಒಂದು ಲ್ಯಾಂಡನ್ನು ಡಿನೋಟಿಫೈ ಮಾಡಿದ್ರು. ಆ ಲ್ಯಾಂಡನ್ನು 26 ಲಕ್ಷ ರೂಪಾಯಿಗೆ ಯಡಿಯೂರಪ್ಪ ಫ್ಯಾಮಿಲಿ ಅದನ್ನು ಖರೀದಿ ಮಾಡಿತು. ಡಿನೋಟಿಫಿಕೇಶನ್ನಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ಖರೀದಿ ಮಾಡಿದಂತಹ ಭೂಮಿಯನ್ನು ಜಿಂದಾಲ್ ಕಂಪನಿಯ ಇನ್ನೊಂದು ಸಹವರ್ತಿ ಕಂಪನಿ ಖರೀದಿ ಮಾಡುತ್ತೆ. 26 ಲಕ್ಷ ರೂಪಾಯಿಗೆ ಇವರ ಫ್ಯಾಮಿಲಿ ಖರೀದಿ ಮಾಡಿರುವಂಥದ್ದು. ಯಡಿಯೂರಪ್ಪನವರ ಮಕ್ಕಳು 20 ಲಕ್ಷ ರೂಪಾಯಿಗೆ. ಬಟ್ ಜಿಂದಾಲ್ ಕಂಪನಿ ಅದನ್ನು 20 ಕೋಟಿಗೆ ಪರ್ಚೇಸ್ ಮಾಡುತ್ತೆ ರಾಚೇನಹಳ್ಳಿಯಲ್ಲಿ 1 ಎಕರೆ ಭೂಮಿಯನ್ನು. ಜೊತೆಗೆ ಇದೇ ಕಂಪನಿ ಪ್ರೇರಣಾ ಟ್ರಸ್ಟ್ಗೆ, ಯಡಿಯೂರಪ್ಪನವರ ಮಕ್ಕಳು ಸದಸ್ಯರಾಗಿರುವಂತಹ ಪ್ರೇರಣಾ ಟ್ರಸ್ಟ್ಗೆ 20 ಕೋಟಿ ರೂಪಾಯಿಯನ್ನು ದೇಣಿಗೆಯನ್ನಾಗಿ ಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗುತ್ತೆ, CBI ತನಿಖೆ ಆಗುತ್ತೆ. ಆ CBI ತನಿಖೆಯಲ್ಲಿ ಯಡಿಯೂರಪ್ಪ ಆರೋಪಿ, ಯಡಿಯೂರಪ್ಪ ಮಗ BY ರಾಘವೇಂದ್ರ ಆರೋಪಿ, ಯಡಿಯೂರಪ್ಪ ಇನ್ನೊಬ್ಬ ಮಗ ಈಗ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆರೋಪಿ, ಯಡಿಯೂರಪ್ಪ ಅಳಿಯ ಸೋಹನ್ ಕುಮಾರ್ ಆರೋಪಿ. ಇಡೀ ಯಡಿಯೂರಪ್ಪ ಫ್ಯಾಮಿಲಿಯೇ ಆ CBI ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿಯಾಗಿರ್ತಾರೆ. ಇಡೀ
ಯಡಿಯೂರಪ್ಪ ಕುಟುಂಬವೇ CBI ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿಯಾಗಿರ್ತಾರೆ. ಇದು ಎಗೇನ್ ಸಂತೋಷ್ ಹೆಗ್ಡೆ ಅವರು ಸಲ್ಲಿಸಿದಂತಹ ಲೋಕಾಯುಕ್ತ ರಿಪೋರ್ಟ್ನ ಅಡಿಯಲ್ಲಿ ನಡೆದಂತಹ CBI ತನಿಖೆ. ಬಟ್ 2016ರಲ್ಲಿ CBIನ ಕೋರ್ಟು ಯಡಿಯೂರಪ್ಪ ತಾವು ಒಬ್ಬರೇ ಡಿನೋಟಿಫಿಕೇಶನ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಲ್ಲ, ಬದಲಿಗೆ ಇಡೀ ಸಂಪುಟವೇ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪ್ರೇರಣಾ ಟ್ರಸ್ಟ್ಗೆ ಗಣಿ ಕಂಪನಿ 20 ಕೋಟಿಯನ್ನು ದುಡ್ಡು ಕೊಟ್ಟಿದ್ದಕ್ಕೂ ಈ ಡಿನೋಟಿಫಿಕೇಶನ್ಗೂ ಅಥವಾ ಗಣಿಯ ಮೇಲಿನ ರಾಯಲ್ಟಿ ಕಡಿತಗೊಳಿಸೋದಕ್ಕೂ ಯಾವುದೇ ಸಂಬಂಧ ಇಲ್ಲ, ಈ ಕೇಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಅಂತೇಳಿ 2016ರಲ್ಲಿ CBIನ ಕೋರ್ಟು ಯಡಿಯೂರಪ್ಪ ಇಬ್ಬರು ಮಕ್ಕಳು ವಿಜಯೇಂದ್ರ ಮತ್ತು ರಾಘವೇಂದ್ರ ಜೊತೆಗೆ ಯಡಿಯೂರಪ್ಪ ಅಳಿಯ ಸೋಹನ್ ಕುಮಾರ್ ಸೇರಿ ಒಟ್ಟು 14 ಮಂದಿಯನ್ನು ನಿರ್ದೋಷಿಗಳು ಅಂತೇಳಿ ತೀರ್ಪನ್ನು ಕೊಡುತ್ತೆ. CBI ಕೋರ್ಟ್ ಕೊಟ್ಟಂತಹ ಈ ಆದೇಶದ ವಿರುದ್ಧ 3 ತಿಂಗಳ ಒಳಗಡೆ CBI ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಬೇಕಿತ್ತು. ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಕೆ ಆಗಬೇಕಿತ್ತು ವಿದಿನ್ 3 months. CBI ಅಧಿಕಾರಿಗಳು ತಮ್ಮ ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೀತಾರೆ, ಈ ತೀರ್ಪಿನ ವಿರುದ್ಧ ನಾವು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ. ಆದರೆ ಕೇಂದ್ರ ಕಾನೂನು ಸಚಿವಾಲಯದ ಅಡಿಯಲ್ಲಿ ಬರುವಂತಹ ವಿಚಾರಣಾ ಇಲಾಖೆ, ಅಂದರೆ ಈ ಪ್ರಕರಣಗಳಿಗೆ ತನಿಖೆಗೆ ಒಪ್ಪಿಗೆಯನ್ನು ಕೊಡುವಂತಹ ಅಪೀಲಿಗೆ ಒಪ್ಪಿಗೆ ಕೊಡುವಂತಹ ಇಲಾಖೆ ಏನಿದೆ, ಆ ಇಲಾಖೆ ಒಪ್ಪಿಗೆಯನ್ನು ಕೊಡಲ್ಲ. ಸೊ CBI ಕೇಸ್ನಲ್ಲಿ ಏನು ಮೇಲ್ಮನವಿ ಹೋಗಬೇಕಿತ್ತು CBI, ಯಡಿಯೂರಪ್ಪ ಮಕ್ಕಳು ಮತ್ತು ಅಳಿಯನನ್ನ ನಿರ್ದೋಷಿ ನಿರಪರಾಧಿಗಳು ಅಂತೇಳಿ CBI ಕೋರ್ಟ್ ಕೊಟ್ಟಂತಹ ತೀರ್ಪಿನ ವಿರುದ್ಧ ಆ ಮೇಲ್ಮನವಿಯನ್ನೇ ಸಲ್ಲಿಕೆ ಮಾಡಲ್ಲ CBI. ಸೊ ಬಚಾವಾಗ್ತಾರೆ. ಯಡಿಯೂರಪ್ಪ ಬಚಾವು, ಯಡಿಯೂರಪ್ಪ ಮಗ BY ರಾಘವೇಂದ್ರ ಬಚಾವು, ಯಡಿಯೂರಪ್ಪ ಇನ್ನೊಬ್ಬ ಮಗ ಈಗ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬಚಾವು, ಯಡಿಯೂರಪ್ಪ ಅಳಿಯ ಬಚಾವು, ಇಡೀ ಖಾನ್ದಾನೆ ಯಡಿಯೂರಪ್ಪ ಫ್ಯಾಮಿಲಿಯೇ ಬಚಾವಾಗಿಬಿಡುತ್ತೆ. ಈಗ ಅದೇ ವಿಜಯೇಂದ್ರ ಪಾರದರ್ಶಕ ತನಿಖೆಯ ಬಗ್ಗೆ ಈಗ ಊರಿನವರಿಗೆಲ್ಲ ಪಾಠ ಮಾಡಿಕೊಂಡು ಟ್ವೀಟನ್ನು ಮಾಡ್ತಾ ಇದ್ದಾರೆ. ಪಾರದರ್ಶಕ ತನಿಖೆಯ ಬಗ್ಗೆ CBI ಅಪೀಲೇ ಮಾಡಲ್ಲ. ಒಂದು ವೇಳೆ ಅಪೀಲ್ ಆ ಸಂದರ್ಭದಲ್ಲಿ ಅಗೇನ್ ಮೋದಿಯವರ ಸರ್ಕಾರನೇ ಇದ್ದಿದ್ದು. 2016ರಲ್ಲಿ CBI ಇವರನ್ನು ನಿರ್ದೋಷಿಗಳಂತೇಳಿ ತೀರ್ಪನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿದ್ದಿದ್ದು ಮೋದಿಯವರ ಸರ್ಕಾರ. ಮೋದಿಯವರು ಕ್ರಮ ಕೈಗೊಳ್ಳಬೇಕಿತ್ತಲ್ಲ, ಯಡಿಯೂರಪ್ಪ ವಿರುದ್ಧ ಅನುಮತಿ ಕೊಡಬೇಕಿತ್ತಲ್ಲ, ಯಾಕೆ ಕೊಡಲಿಲ್ಲ? ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂಶ. ಈ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಗಣಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ CBI ಕೊಟ್ಟಂತಹ ತೀರ್ಪಿನ ವಿರುದ್ಧ ಮೇಲ್ಮನವಿಯೇ ಹೋಗಿಲ್ಲ CBI. ವಿದಿನ್ 3 months ಹೋಗಬೇಕಿತ್ತು, ಹೋಗೇ ಇಲ್ಲ, ಬಿದ್ದೋಯ್ತು ಕೇಸು. ಈಗ ವಿಜಯೇಂದ್ರ ನಾನು ಪರಮ ಪ್ರಾಮಾಣಿಕ ಅಂತೇಳಿ ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ. CBI ಪ್ರಕರಣದಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಮತ್ತು ಅಳಿಯನನ್ನ ನಿರ್ದೋಷಿ ಮಾಡಿದ್ದ CBIನ ತೀರ್ಪು ಮತ್ತೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರ ತೀರ್ಪನ್ನು ಕಂಪೇರ್ ಮಾಡಿ ನೋಡಿದ್ರೆ ವಿಚಿತ್ರ ಅಂತ ಅನಿಸ್ಬಿಡುತ್ತೆ. ನಮಗೆ ಒಂದು ಸಹಜವಾಗಿ ಈ ಜಡ್ಜ್ಮೆಂಟ್ಗಳನ್ನೆಲ್ಲ ಓದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಲವು ಪ್ರಶ್ನೆಗಳು ಮೂಡಬೇಕು ಕೂಡ. ಹಂಗೆ ನೋಡೋಕೆ ಹೋದರೆ CBI ಯಡಿಯೂರಪ್ಪ ಅವರನ್ನು ಅಕ್ವಿಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳುತ್ತೆ CBI ಕೋರ್ಟು, ಡಿನೋಟಿಫಿಕೇಶನ್ ಎನ್ನುವಂಥದ್ದು ಯಡಿಯೂರಪ್ಪನವರು ಕಲೆಕ್ಟಿವ್ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ, ಒಟ್ಟಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಅಂದರೆ ಸರ್ಕಾರದ ನಿರ್ಧಾರ ಇದು. ಹೀಗಾಗಿ ಯಡಿಯೂರಪ್ಪ ಒಬ್ಬರನ್ನೇ ಇಲ್ಲಿ ದೋಷಿ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರನ್ನು ನಿರಪರಾಧಿ ಅಂತೇಳಿ ಘೋಷಣೆ ಮಾಡ್ತಾರೆ. ಅವರು ಆರೋಪ ಮುಕ್ತರಾಗ್ತಾರೆ 2016ರಲ್ಲಿ CBI ಕೋರ್ಟ್ನಿಂದ. ಮುಡಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಾವು ಕೊಟ್ಟಂತಹ ಜಡ್ಜ್ಮೆಂಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಸದಸ್ಯರಾಗಿರುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಇದು ಕೂಡ ಅನುಮಾನಕ್ಕೆ ಕಾರಣ ಅಂಥೇಳಿ. ಅಂದರೆ ಮುಡಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಮಗ ಪಾರ್ವತಿಯವರ ಮಗ ಸದಸ್ಯರಾಗಿರುವ ಕಾರಣ ಅದು ಕೂಡ ಅನುಮಾನಕ್ಕೆ ಕಾರಣ ಅಂತೇಳಿ. ಹಂಗೆ ನೋಡೋಕೆ ಹೋದರೆ ಮುಡಾದ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರನ್ನು ತೆಗೆದು ನೋಡಿದ್ರೆ ಮುಡಾದಲ್ಲಿ ಮೈಸೂರು ನಗರ ವ್ಯಾಪ್ತಿಯ ಎಲ್ಲ MLAಗಳು ಪದನಿಮಿತ್ತ ಸದಸ್ಯರು ಅಂತ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಯಾರೇ ಶಾಸಕರಾದರೂ ಕೂಡ ಅವರು ಆಟೋಮೆಟಿಕ್ ಆಗಿ ಮುಡಾದಲ್ಲಿ ಮೆಂಬರ್ಗಳಾಗ್ತಾರೆ. ಜೊತೆಗೆ MLCಗಳಿಬ್ಬರಿದ್ದಾರೆ ಅದರಲ್ಲಿ.
ಆ ಮೈಸೂರು ನಗರಕ್ಕೆ ಒಳಪಡುವಂತಹ ಇಬ್ಬರು MLCಗಳು ಅವರು ಕೂಡ ಪದನಿಮಿತ್ತ ಸದಸ್ಯರು. ಬಟ್ ದಿ ಕಾಂಟ್ರರಿ ಆಫ್ ದಿ ಜಡ್ಜ್ಮೆಂಟ್ಗಳನ್ನು ನಾವು ಗಮನಿಸಬಹುದು ಇಲ್ಲಿ. ಸೊ ಈಗ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನು ನಾವು ಉಲ್ಲೇಖ ಮಾಡಬೇಕು. ಏನು ಅಂತ ಹೇಳಿದ್ರೆ, ದೆಹಲಿ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ಗೆ ಅಬಕಾರಿ ಹಗರಣದಲ್ಲಿ CBI ದಾಖಲಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೊಟ್ಟಂತಹ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟು CBIಯ ಬಗ್ಗೆ ಕಟು ಟಿಪ್ಪಣಿಗಳನ್ನು ಮಾಡಿದೆ. ಅಗೇನ್, ನೀವು ಪಂಜರದ ಒಳಗಿನ ಗಿಳಿ ಅಂತೇಳಿ ಹೇಳುವಂಥದ್ದಲ್ಲ, ಪಂಜರದ ಒಳಗಿನ ಗಿಳಿ ಅಲ್ಲ ಅಂಥೇಳಿ ತೋರಿಸುವ ರೀತಿಯಲ್ಲಿ, ಗೋಚರಿಸುವ ರೀತಿಯಲ್ಲಿ, ಕಾಣುವ ರೀತಿಯಲ್ಲಿ ನಿಮ್ಮ ಕಾರ್ಯವೈಖರಿ ಇರಬೇಕು ಅಂಥೇಳಿ CBIಗೆ ಚಿಮಾರಿ ಹಾಕುತ್ತೆ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಕೊಟ್ಟಂತಹ ತೀರ್ಪಿನಲ್ಲಿ. ಅಂದರೆ CBI ಎಷ್ಟು ಪಾರದರ್ಶಕವಾಗಿದೆ, ಎಷ್ಟು ಪ್ರಾಮಾಣಿಕವಾಗಿದೆ. CBIನ ಅಧಿಕಾರಿಗಳು ಯಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಸೊ ಅಂಥದ್ರಲ್ಲಿ CBIಗೆ ಕೊಟ್ಟಿರುವಂಥ ಅನುಮತಿಯನ್ನು ವಾಪಸ್ ಪಡೆದಿದ್ದರಲ್ಲಿ ಯಾವ ತಪ್ಪು ಇಲ್ಲ. ಹಂಗೆ ನೋಡೋಕೆ ಹೋದರೆ CBIಯನ್ನು ಅತಿಯಾಗಿ ಸಂಭ್ರಮಿಸುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಅಲ್ಲಿರುವಂಥವರು ಕೂಡ ಪೊಲೀಸ್ ಅಧಿಕಾರಿಗಳೇ. ಈಗ ನಮ್ಮ ಕರ್ನಾಟಕದಿಂದ ಹೋಗಿರುವಂತಹ ಪ್ರವೀಣ್ ಸೂದ್ ಅವರು CBIನ ಮುಖ್ಯಸ್ಥರು, ಪೊಲೀಸ್ ಅಧಿಕಾರಿ. ಅವರೇನು ಅತೀತರೇನಲ್ಲ. ಯಾರ ತಾಳಕ್ಕೆ, ಯಾರ ಮೇಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ಎನ್ನುವಂಥದ್ದಷ್ಟು ಇಂಪಾರ್ಟೆಂಟ್. ಮೋದಿ ಮತ್ತು ಅಮಿತ್ ಶಾ ತಾಳಕ್ಕೆ ತಕ್ಕಂತೆ CBI ಕುಣಿತಾ ಇದೆ ಎನ್ನುವಂಥದ್ದು CBI ಕಳೆದ 10 ವರ್ಷಗಳಲ್ಲಿ ದಾಖಲಿಸಿರುವಂತಹ ಪ್ರಕರಣಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. CBI ಇಸ್ ನಥಿಂಗ್ ಬಟ್ ಸೆಂಟ್ರಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಷ್ಟೇ, ಇನ್ನು ಏನಿಲ್ಲ. ಅಲ್ಲಿ ಇರುವಂಥದ್ದು ಬರೀ ಪೊಲೀಸರೇ ಇರುವಂಥದ್ದು, IPSಗಳೇ ಇರುವಂಥದ್ದು, ಅಲ್ಲಿ ಬೇರೆ ಯಾರೂ ಇಲ್ಲ ಅಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ನಿರ್ಧಾರ. ಈ ನಿರ್ಧಾರ ಬೇಕಿತ್ತು, ಆ್ಯಕ್ಚುಲಿ ಬೇಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ, CBI ಮತ್ತು ED ಈ ದೇಶದಲ್ಲಿ ಕೈಗೊಂಡಿರುವಂತಹ ಪ್ರಕರಣಗಳೆಲ್ಲವೂ ಕೂಡ ಇಟ್ಸ್ ಅ ಪೊಲಿಟಿಕಲ್ ಮೋಟಿವೇಟೆಡ್ ಪ್ರಕರಣಗಳು. ಎಲ್ಲಿ ಸರ್ಕಾರಗಳನ್ನು ಬೀಳಿಸ್ಬೋದು, ಎಲ್ಲಿ ಸರ್ಕಾರಗಳನ್ನು ಉರುಳಿಸ್ಬೋದು. ಈಗ ಮಹಾರಾಷ್ಟ್ರದಲ್ಲಿ, ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಶಿವಸೇನೆ ಮತ್ತು NCPಯ ಸರ್ಕಾರ ಬೀಳಲಿಕ್ಕೆ ಮುಖ್ಯ ಕಾರಣವೇ CBI ಮತ್ತು ED. CBI ಮತ್ತು EDಯ ಭಯಕ್ಕೇನೆ ಬಹುತೇಕ ಶಾಸಕರು, ಮಂತ್ರಿಗಳು ರಾಜೀನಾಮೆ ಕೊಟ್ಟು BJPಯ ಜೊತೆಗೆ ಹೋಗಿರುವಂಥದ್ದು. ಒಂದು ವೇಳೆ CBI ಮತ್ತು ED ಇರಲಿಲ್ಲ ಇದ್ದಿದ್ರೆ ಬಹುಶಃ ಮಹಾರಾಷ್ಟ್ರದಲ್ಲಿ BJP ಸರ್ಕಾರನೇ ರಚನೆನೇ ಆಗ್ತಾ ಇರಲಿಲ್ಲ. ತಮಿಳುನಾಡಿನಲ್ಲಿ ಆ ಪ್ರಯತ್ನವನ್ನು ಪಟ್ಟರು, ತಮಿಳುನಾಡು ಬಗ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಆ ಪ್ರಯತ್ನವನ್ನು ಪಟ್ಟರು, ಪಶ್ಚಿಮ ಬಂಗಾಳ ಕೂಡ ಬಗ್ಲಿಲ್ಲ. ಜಾರ್ಖಂಡ್ನಲ್ಲಿ ಪ್ರಯತ್ನ ಪಟ್ಟರು, ಜಾರ್ಖಂಡ್ನಲ್ಲೂ ಕೂಡ ಅದು ವರ್ಕೌಟ್ ಆಗಲಿಲ್ಲ. ದೆಹಲಿಯಲ್ಲಿ ಪ್ರಯತ್ನ ಪಟ್ಟರು, ದೆಹಲಿಯಲ್ಲಿ ವರ್ಕೌಟ್ ಆಗಲಿಲ್ಲ. ಬಿಹಾರದಲ್ಲಿ ವರ್ಕೌಟ್ ಆಯಿತು. ಲಾಲು ವಿರುದ್ಧ ಕ್ರಮ ಕೈಗೊಂಡು ನಿತೀಶನ್ನು ಕಂಟ್ರೋಲ್ ಮಾಡುವಂತಹ ರೀತಿಯಲ್ಲಿ ಅಲ್ಲಿ ವರ್ಕೌಟ್ ಆಯಿತು. ಮಾಯಾವತಿ ಮೇಲೆ ವರ್ಕೌಟ್ ಆಗಿದೆ ED ಮತ್ತು CBI ಅಸ್ತ್ರ. ಮಾಯಾವತಿ ಮೇಲೆ ವರ್ಕೌಟ್ ಆಗಿದೆ ED ಮತ್ತು CBI ಅಸ್ತ್ರ. ಸೊ ಇಟ್ಸ್ ನಥಿಂಗ್ ರಾಂಗ್. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಸರಿಯಾದ ನಿರ್ಧಾರ. CBI ತನಿಖೆಗೆ ಅನುಮತಿಯನ್ನು ವಾಪಸ್ ಪಡೆದಿರುವಂಥದ್ದು ಈಸ್ ಎ ವೆರಿ ವೆರಿ ಗುಡ್ ಡಿಸಿಷನ್. CBI ಪ್ರಾಮಾಣಿಕವಾಗಿದೆ, ಪಾರದರ್ಶಕವಾಗಿದೆ. CBIನಲ್ಲಿರುವಂಥವರು ಸತ್ಯ ಹರಿಶ್ಚಂದ್ರರ ಮುಂದುವರೆದ ಭಾಗ ಅಂಥೇಳಿ ನಮ್ಮ ದೇಶದ ಜನಕ್ಕೆ ಆ ಫೀಲಿಂಗ್ ಇದ್ದಿದ್ದರೆ ಹೌದು, CBIಗೂ ಕೊಟ್ಟಿರುವಂತಹ ಅನುಮತಿಯನ್ನು ವಾಪಸ್ ಪಡೆದಿರುವಂಥದ್ದು ತಪ್ಪು ಅಂತೇಳಿ. CBIನಲ್ಲಿರುವಂಥ ಅಧಿಕಾರಿಗಳು ಇನ್ಕ್ಲೂಡ್ ನಮ್ಮಿಂದ ಹೋಗಿರುವಂಥವ್ರು ಎಲ್ಲರೂ ಕೂಡ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಪರ್ ದ ಡೈರೆಕ್ಷನ್ಸ್ ಆಫ್ ಮಿಸ್ಟರ್ ಮೋದಿ ಆ್ಯಂಡ್ ಅಮಿತ್ ಶಾ. ರಫೇಲ್ ವಿವಾದಕ್ಕೆ ಸಂಬಂಧಪಟ್ಟಾಗಿ ಎಲ್ರಿಗೂ ಗೊತ್ತಿದೆ ಹೇಗೆ CBIನ ಮಹಾನಿರ್ದೇಶಕರನ್ನು ಏಕಾಏಕಿ ಬದಲಾವಣೆ ಮಾಡಲಾಯಿತು, ಏಕಾಏಕಿ ಹೊಸಬರನ್ನು ತಂದು ಹೇಗೆ ಕೂರಿಸಲಾಯಿತು ಎನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ CBI ಬಗ್ಗೆ BJPಯವರಾಗಲಿ, ವಿಜಯೇಂದ್ರ ಆಗಲಿ, ಯಾರು ತನ್ನ ಅಪ್ಪನ ಜೊತೆಗೆ, ತನ್ನ ಸಹೋದರನ ಜೊತೆಗೆ, ತನ್ನ ಬಾಮೈದನ ಜೊತೆಗೆ CBI ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿದ್ದರು, ಯಾರು CBI ಪ್ರಕರಣದಲ್ಲಿ 4 ವರ್ಷ ನಿರೀಕ್ಷಣಾ ಜಾಮೀನಿನಲ್ಲಿದ್ದರು, ಆ ವಿಜಯೇಂದ್ರ CBIನ ಪ್ರಾಮಾಣಿಕತೆಯ ಬಗ್ಗೆ ದೇಶದ ಜನತೆಗೆ ಪಾಠ ಮಾಡುವಂಥ ಅವಶ್ಯಕತೆ ಇಲ್ಲ, ಖಂಡಿತ ಇಲ್ಲ.